ಹಾಗೂ ಶ್ರೀ ಸದ್ಗುರು ಸಿದ್ದಮಲ್ಲಾರ್ಯ ಗವಿಮಠದ ಎಲ್ಲ ಸದ್ಭಕ್ತ ಬಂಧುಗಳೇ, ಬಹುಶಃ ಇದು ಎರಡನೇ ರಂಗಾಪುರ ಅಂತ ನಾನಾದರೂ ಭಾವಿಸ್ತೇನೆ. ಕಾರಣ ಏನು ನಾವೆಲ್ಲ ರಂಗಾಪುರದ ಮಠಕ್ಕೆ ಹೋದ್ರೆ ಏನು ಭಯ, ಭಕ್ತಿ ಮತ್ತು ಒಂದು ಗೌರವ, ಒಂದು ಆಶೀರ್ವಾದ ಸಿಗುತ್ತೆ ಅಂತ ಏನು ಭಾವನೆ ಇದೆ, ಅದೇ ವಾತಾವರಣವನ್ನು ಪರಮ ಪೂಜ್ಯರು ನಿಮ್ಮೆಲ್ಲರಿಗೋಸ್ಕರ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸುದೈವ ಅಂತ ನಾನಾದರೂ ಭಾವಿಸ್ತೇನೆ. ಕಾರಣ ಒಂದು 15-20 ವರ್ಷಗಳ ಹಿಂದೆ ಈ ಒಂದು ಪ್ರದೇಶವನ್ನು ನೋಡಿದಂಥವರಿಗೆ ಇವತ್ತಿನ ಅಭಿವೃದ್ಧಿ ಕಣ್ಣಿಗೆ ಕಾಣ್ತದೆ. ಕಾರಣ ಪರಮ ಪೂಜ್ಯರು ಯಾವತ್ತೂ ಕೂಡ ನಮ್ಮ ನಾಡಿನ ಎಲ್ಲ ಸದ್ಭಕ್ತರಿಗೆ ಧಾರ್ಮಿಕ ಭಾವನೆಗಳನ್ನು ಬಿತ್ತುತ್ತಾ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ತಾ ನ್ಯಾಯ ಮತ್ತು ನೀತಿಯಿಂದ ಬದುಕ್ತಕ್ಕಂತಹ ಒಂದು ಮಾರ್ಗವನ್ನು ತೋರಿಸ್ತಾ ಬಂದಿರತಕ್ಕಂತಹದ್ದು ನಮ್ಮೆಲ್ಲರ ಸುದೈವ ಹಾಗೂ ಪುಣ್ಯ ಅಂತ ನಾನಾದರೂ ಭಾವಿಸ್ತೇನೆ. ಕಾರಣ ಈವೆಲ್ಲ ನಾವು ನೋಡ್ತಾ ಇರ್ತೀವಿ, ಸಣ್ಣ ಪುಟ್ಟ ಹಳ್ಳಿಗಳಲ್ಲೂ ಕೂಡ ವಾತಾವರಣಗಳಿಗೆ ಇಲ್ಲದಿರತಕ್ಕಂತಹ ಪರಿಸ್ಥಿತಿಯಲ್ಲಿ ಇಂಥ ಒಂದು ಪ್ರಶಾಂತ ವಾತಾವರಣ ಬಂದ್ರೆ ಗದ್ದಿಗೆಗೆ ಹಣೆ ಹಚ್ಚಿ ನಮ್ಮ ಇಷ್ಟಾರ್ಥಗಳನ್ನ ಕೋರಿಕೊಂಡು ಅರ್ಧ ಗಂಟೆ ಕಾಲ ಕಳೆದ್ರೆ ಬಹುಶಃ ಎಲ್ಲೂ ಸಿಗದೇ ಇರತಕ್ಕಂತಹ ನೆಮ್ಮದಿ ನಮಗೆ ಸಿಗ್ತದೆ ಅಂತ ನಾನಾದರೂ ಭಾವಿಸ್ತೇನೆ. ಕಾರಣ ಈ ಒಂದು ಧಾರ್ಮಿಕ ಕ್ಷೇತ್ರವನ್ನ ಎಲ್ಲ ಸೌಲಭ್ಯಗಳನ್ನ ಬಹುಶಃ ಇವತ್ತಿನ ಪರಿಸ್ಥಿತಿಗೆ ನಾವಾದ್ರೂ ಕೂಡ ಓದ್ಕೊಂಡ್ಬಿಟ್ಟಿದ್ದೀವಿ. ಮೊದಲು ಈ ಪ್ರದೇಶಕ್ಕೆ ರೆಸಿಡೆನ್ಷಿಯಲ್ ಸ್ಕೂಲ್, ಇವತ್ತು ಜನರು ದುಡ್ಡು ಕೊಡ್ಲಿಕ್ಕೆ ಏನು ಭಯ ಬೀಳೋದಿಲ್ಲ. ಎಲ್ಲರೂ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಸಿಗಬೇಕು, ಅದಕ್ಕೋಸ್ಕರ ನಾವು ಏನಾದರೂ ಕಷ್ಟಪಟ್ಟು ಎಲ್ಲ ಮಾಡ್ತೀವಿ ಅನ್ನತಕ್ಕಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೇವೆ. ಬಟ್ ಆದರೆ ಸೌಲಭ್ಯಗಳು ಮತ್ತು ಸವಲತ್ತುಗಳು ಕೊಡ್ತಕ್ಕಂಥ ಬಹುಶಃ ನಮ್ಮ ಜೀವಮಾನದ ಎಜುಕೇಷನ್ಗೆ 10,000 ರೂಪಾಯಿ ದಾಟಿಲ್ಲ ನನ್ನ ವಿದ್ಯಾಭ್ಯಾಸ. ಏಕೆಂದರೆ ನಾನು ಪ್ರೌಢಶಾಲೆಯನ್ನು ಮಠದಲ್ಲೇ ಓದಿ, ಒಂದು ವೇಳೆ ಮಠ ಇಲ್ಲದೆ ಹೋಗಿದ್ರೆ ನಾವೆಲ್ಲರೂ ಕೂಡ ವಿದ್ಯಾಭ್ಯಾಸದಿಂದ ವಂಚಿತರಾಗ್ಬಿಡ್ತಿದ್ವಿ. 40-50 ವರ್ಷಗಳ ಹಿಂದೆ ವಿದ್ಯೆಗೆ ಬಹಳಷ್ಟು ಬೆಲೆ ಇತ್ತು ಮಠದಲ್ಲಿ ನಮ್ಮೆಲ್ಲರಿಗೂ ಕೂಡ. ಕಾರಣ ಇಲ್ಲಿ ನಾವೆಲ್ಲ ಹಳ್ಳಿಯಿಂದ ಬಂದಿರ್ತಕ್ಕಂಥವ್ರು, ನಮ್ಗೆ ಒಬ್ಬರು ಮಕ್ಕಳಿರ್ತಾರೆ, ಆ ಮಕ್ಕಳನ್ನ ಸಂಭಾಳಿಸ್ಕೊಂಡು ಅವರಿಗೆ ವಿದ್ಯೆಯನ್ನು ಕೊಡಿಸಿ ಅವ್ರನ್ನ ಸುಸಂಸ್ಕೃತರನ್ನಾಗಿ ಮಾಡಿ ಒಂದು ನಾಡಿನಲ್ಲಿ ನಾವು ಬದುಕಲಿಕ್ಕೆ ನಮ್ಗೆ ಸಾಕು ಜೀವನ ಅನ್ನಿಸ್ತದೆ. ಯಾಕಂದ್ರೆ ಎಲ್ಲ ಹೊರೆಗಳು ಇಷ್ಟೇ ಇಂತ ಬರುತ್ತೆ, ಯಾವುದೂ ಇಲ್ಲ. ಏನು ಹಳ್ಳಿಗಳಿಗೆ ಹೋಗಿ ಭಿಕ್ಷೆಯನ್ನ ಶೇಖರಿಸಿಕೊಂಡು ಬಂದು ಸಾವಿರಾರು ಬಡ ಮಕ್ಕಳಿಗೆ ಇವತ್ತು ಕೂಡ ಎಲ್ಲ ರೀತಿಯ ವಿದ್ಯಾಭ್ಯಾಸವನ್ನ, ಅದರಲ್ಲೂ ಒಂದು ಕಾನ್ವೆಂಟ್ ಮಾಡಿದ್ದಾರೆ ಮಠದಲ್ಲಿ, ಅದು ಕೂಡ ಅತ್ಯಂತ ಕನಿಷ್ಠ ದರದಲ್ಲಿ ಮಾಡಿದರೆ. ಅಂತಹ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ ಅನ್ನ ಇಲ್ಲಿ ಮಾಡಿದ್ರೆ ಬಹುಶಃ ಬಹಳ ಈ ತಾಲೂಕಿಗೆ ಒಂದು ಪ್ರಸಿದ್ಧಿ ಶಾಲೆಯನ್ನ ಮಾಡಬಹುದು. ಕಾರಣ ಯಾಕೆಂದ್ರೆ ಯಾವುದೇ ಹೊರ ಜಗತ್ತಿನ ಸಂಪರ್ಕ ಇಲ್ಲ ಇಲ್ಲಿ. ಮಕ್ಕಳುಗಳು ಕೂಡ ಈ ಏರಿಯಾ ಬಿಟ್ಟು ಬೇರೆ ಹೋಗ್ಲಿಕ್ಕೆ ಅನ್ನ ಮೂಲಕ ಅವರ ಕುಟುಂಬಕ್ಕೂ ಮತ್ತು ನಾಡಿಗೂ ಕೂಡ ಒಳ್ಳೆಯದಾಗ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಪರಮಪೂಜ್ಯರು ತಾವೆಲ್ಲರ ಪರವಾಗಿ ಈ ನಿಟ್ಟಿನಲ್ಲಿ ತಾವು ಯೋಚನೆಯನ್ನು ಮಾಡಬೇಕು. ನಾವು ಈ ದಾರಿಯಲ್ಲಿ ನಿಮ್ಮ ಜೊತೆ ಇದ್ದೇವೆ ಅಂತ ಕೂಡ ಹೇಳ್ತಾ, ಹಾಗೂ ಕೂಡ ಇಲ್ಲಿ ಬಹಳಷ್ಟು ಕೆಲಸಗಳು ನಡೀತಾ ಇದೆ. ಅದರ ಸದುಪಯೋಗವನ್ನ ಎಲ್ಲರೂ ಜನಗಳು ನ್ಯಾಯಯುತವಾಗಿ ಪಡ್ಕೊಳ್ಬೇಕು. ಕಾರಣ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಇತ್ತೀಚೆಗೆ ಹೇಳ್ಬೇಕು ಕೂಡ ಗೊತ್ತಿಲ್ಲ, 10 ರೂಪಾಯಿ ಆದಾಯ ಬಂದ್ರೆ ಎಷ್ಟು ಕನಿಷ್ಠ ಬಡವ ಇರ್ಬೋದು, ಅವನು ತರಕಾರಿ ಮಾಡ್ಬೋದು, ಹಣ್ಣು ವ್ಯಾಪಾರ ಮಾಡ್ಬೋದು, ಗುಜರಿ ವ್ಯಾಪಾರ ಮಾಡ್ಬೋದು. 10 ರೂಪಾಯಿ ಆದಾಯ ಬಂದ್ರೆ 1 ರೂಪಾಯಿಯನ್ನ ಅವನು ತನ್ನ ಸಮಾಜಕ್ಕೆ ಕೊಡ್ತಾನೆ. 10 ರೂಪಾಯಿ ಬಂದ್ರೆ 1 ರೂಪಾಯಿನ ನಾವು ಸಮಾಜಕ್ಕೆ ಕೊಡ್ತಾನೆ. ನಾವ್ಯಾವ ಪರಿಸ್ಥಿತಿಯಲ್ಲಿದ್ದೇವೆ? ಮಠಕ್ಕೆ ಹೋದ್ರೆ ಮಠದಿಂದ ಏನ್ ಸಿಗುತ್ತೆ, ಬುದ್ಧ ನಮ್ಗೇನ್ ಕೊಡ್ತಾರೆ, ಅಥವಾ ಈ ಮಠದಿಂದ ನಮ್ಗೇನ್ ಲಾಭ ಅಂತ ಯೋಚನೆ ಮಾಡ್ತೀವಿ ಹೊರತು ನಮ್ಮಂತ ಸಾವಿರಾರು ಬಡ ಮಕ್ಕಳಿಗೆ, ಬಡವರಿಗೆ ಅನ್ನದಾನ, ವಿದ್ಯಾದಾನವನ್ನು ಕೊಡ್ತಾ ಇರ್ತಕ್ಕಂಥ ಪರಮಪೂಜ್ಯರಿಗೆ ನಾವು ಏನು ಕೊಡಬೇಕು ಅನ್ನತಕ್ಕಂಥ ಯೋಚನೆಯನ್ನ ನಾವೆಲ್ಲರೂ ಮಾಡಬೇಕಾದಂತ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಬಂಧುಗಳು. ಕಾರಣ ಈ ನಾವು ಏನೇ 10 ರೂಪಾಯಿ ಕೊಟ್ಟರು ಕೂಡ 10 ರೂಪಾಯಿ ಕೂಡ ಸದ್ವಿನಿಯೋಗ ಆಗ್ತದೆ, ಸಾರ್ವಜನಿಕರ ಅನುಕೂಲಕ್ಕಾಗ್ತದೆ. ನಮ್ಮ ಮಠದಲ್ಲಿ ಯಾವುದೇ ಜಾತಿ, ವರ್ಗ, ವರ್ಣ ಬೇರೆ ಯಾವುದೂ ಇಲ್ಲ. ಬಡತನ ಒಂದೇ ಒಂದು ನಮ್ದು ಅರ್ಹತೆ, ಅದೇ ಪವಾಡ. ಟಿಪ್ಪು ಸುಲ್ತಾನ್, ಹೈದರಾಲಿ ಕಾಲದ ಮೊದಲನೇ ಗುರುಗಳು
God